ನಾಲ್ಕು ಕೆರೆ 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 ಅಂತಾವಲ್ಲಿ ಕೆರೆ ಅಂದ್ರೆ ಈಗ ಹೊಸ ಕೆರೆ ನಾಲ್ಕು ಬಲ್ಪ್ ಎಷ್ಟು ಹಾಕಿದ್ರಿ ಅಂತ ಅವನ ಒಬ್ಬ ಜೆಸಿಬಿ ಮಾತಾಡೋದು ಗಂಟೆ ಲೆಕ್ಕ ಮಾಡ್ಕೊಡ್ತು ನೀವು ಗಂಟೆ ಲೆಕ್ಕ ಮಾಡ್ತಾರೆ ಸುತ್ತ ಇತ್ತಿದ್ದಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡೋದು ಕೆರೆ ಮೇಲೆ ಜೆಸಿಬಿ ಸತತ ಕೆರೆ ಮೇಲೆ ಒಂದು ಸತ್ಯ ಕದ್ದಿಲ್ಲ ಯಾಕೆ ಕೆರೆ ಮೇಲೆ ಸೇರಿಸಿದ್ರೆ ಯಾರು ಕೇಳಿದ್ರೆ ಏನು ಉತ್ತರ ಕೊಡಲಿ ನೀವು ಈಗ ನಾನೇ ಕೇಳ್ತಾ ಇದ್ದೀವಿ 4 ಕೆರೆ ಇದಾವ ಜೈಪುರದಲ್ಲಿ ಇರೋದು 2 ಕೆರೆ ನೀವು ಬಡಪುರದ ವಿಷಯಕ್ಕೆ ಬಡಪುರ ಕೆಳಗೆ ಎಷ್ಟೆಂಬಳಿ ಘಟಕ ಇದೆ ಅದಕ್ಕೆ ಅದನ್ನ ಇನ್ನೆಂತ ಕರೆಯೋದು ಕೆರೆ ಅಂತ ಕರಿಬೇಕು ಅದನ್ನ ಅದು ಕೆರೆ ಇದು ಕೆರೆ ತಗೋಬರ್ತೀವಿ. ನಂಜೇಗೌಡ ಅವ್ರಿಗೆ ಬಡಪುರ ಗ್ರಾಮದಲ್ಲಿ ಐಮಾಸ್ಟಿ ಬೀದಿ ಪಡೋಡಕ್ಕೆ ಸಂಬಂಧ ಪೇಮೆಂಟ್ ಮಾಡಿದ್ದೀವಿ 95,850 ರೂಪಾಯಿ. 11,100 ರೂಪಾಯಿ ರೇಣುಕಾನಾಯಕ ಜೈಪುರ ಗ್ರಾಮದಲ್ಲಿ ನೀರು ನಿರ್ವಹಣೆ ಮಾಡಿದ ಹೊತ್ತು ಪೇಮೆಂಟ್ ಮಾಡಿದ್ದೀವಿ. 49,429 ರೂಪಾಯಿ ನಂದಿ ಡಿಸ್ಟ್ರಿಬ್ಯೂಟರ್ ಅವರಿಗೆ ಕಚೇರಿಗೆ ಬ್ಲೀಚಿಂಗ್ ಪೌಡ್ರು ಮತ್ತು ಸಾಮಗ್ರಿ ಅಂದರೆ ಪೇಪರು ಪ್ರಿಂಟರ್ ಕಾರ್ಟ್ರೇಜ್ ತರಿಸಿದ ಸಂಬಂಧ ಪೇಮೆಂಟ್ ಮಾಡಿದ್ದೀವಿ. 15,712 13,530 ಬ್ಲೀಚಿಂಗ್ ಪೌಡ್ರು ಫೆನಾಯಿಲು ಪೇಪರು ಪ್ರಿಂಟರ್ ಕಾರ್ಟ್ರೇಜು ಎಲ್ಲ ಸೇರ್ಕೊಂಡಾಗಿ ಒಟ್ಟಿಗೆ ತಂದಿದ್ದೀವಿ. ಎಮರ್ಜೆನ್ಸಿ ಕರೆಂಟ್ ಇಲ್ಲ ಎಮರ್ಜೆನ್ಸಿ ಕೆಲಸಕ್ಕೆ ಯುಪಿಎಸ್ ಇಲ್ಲ ಅಂದ್ರೆ ಏನು ಮಾಡ್ತೀರಿ ಎಷ್ಟಾದ್ರೂ ಯುಪಿಎಸ್ 56,000 ರೂಪಾಯಿ ಯಾವ್ದಾದ್ರು ಖರ್ಚು ಮಾಡ್ತಾ ಇದ್ರಿ ಅವಾಗ ಕರೆಂಟ್ ಇಲ್ಲ ಏನಾರ ಮಾಡ್ಬೇಕು ಪ್ರಿಂಟ್ ತೆಗಿಬೇಕು ಟೈಪ್ ಮಾಡ್ಬೇಕು ನೀವು ಯುಪಿಎಸ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ ಹಾಕ್ಸಿ ಯುಪಿಎಸ್ ನ ಸುಮ್ಮನೆ ಅನ್ನೆಸರಿ ದುಡ್ಡು ಎಲ್ಲ ಹೋಗ್ತದೆ. ಈಗ 5 ಲೈಟ್ ಎಲ್ಲವೂ ಮಾಡಿಸ್ತೀವಿ ಅಂದ್ರಲ್ಲ ಈಗ ಅಟ್ಲೀಸ್ಟ್ ಈಗ ಊರ್ಲಿ 3 ಜನ 4 ಜನ 5 ಜನ ಮೆಂಬರ್ಸ್ ಅವ್ರೆ ಯಾರೋ ಒಬ್ಬರು ನಾನು ನಿಲ್ಸ್ಕೊಂಡು ಆ ಬೈಕ್ ಎಷ್ಟು ಹಾಕ್ತಾನೆ ಬಿಡ್ತಾನಂತ ಯಾರು ವಿರೋಧಕ್ಕೆ ಹಾಕ್ತಿದ್ರು ಎಲ್ಲ ಬಂದ್ರೆ ಆಗ್ತದೆ ನಂಬರ್ ಕೊಟ್ಟಿದ್ದಾರೆ ಈ ಮಾಸದ ಸಪರೇಟ್ ಮಾಡ್ತಾರೆ ಇವಾಗ ಬೀದಿ ದೀಪ ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ ಇವನ್ನೆಲ್ಲ ನೀವು ಟೆಂಡರ್ ಕರೆದು ಎಲ್ಲ ಮಾಡ್ಬೇಕು. ನೀವೇನಂತ ಹೇಳಿದ್ರಿ ಸರ್ ಇನ್ಯಾರು ಮೆಂಬರ್ಗಳಿಗೆ ಫೋನ್ ಮಾಡಲ್ಲ ನಂಬರ್ಗಳನ್ನ ಅಲ್ಲೇ ಹಾಕ್ಬಿಟ್ಟಿರ್ತೀವಿ. ಅವಾಗ ಯಾರ ವ್ಯಕ್ತಿ ಯಾರು ಟೆಂಡರ್ ಅಂತಾನೆ ಅವ್ನ ನಂಬರ್ ಹಾಕಿರ್ತೀವಿ. ಅವನೇ ಫೋನ್ ಮಾಡ್ತಾನೆ ಅವ್ನು ಚೆನ್ನಾಗೇ ಫೋನ್ ಮಾಡ್ತಾನೆ ಅವನೇ ಹೋಗಿ ಅಟೆಂಡ್ ಮಾಡ್ತಾನೆ ಸರ್ ಯಾವ ಸದಸ್ಯರಿಗೂ ಫೋನ್ ಮಾಡಲ್ಲ ಅಂದ್ರಿ. ಇವತ್ತಾಗಲೇ ಸದಸ್ಯರಿಗಳಿಗೂ ಫೋನ್ ಮಾಡಬೇಕು ಅನ್ನೋ ಮ್ಯಾಟ್ರ್ ತಗೋರೀಗ ಅಂದ್ರೆ ಬೀದಿ ದೀಪಗಳು ಹೇಳ್ತಿರೋದು 5 ಮಾರ್ಕ್ಸ್ ಸರ್ ಹೇಳ್ತಿರೋದು 5 ಮಾರ್ಕ್ಸ್ಗೆ ಜಾಸ್ತಿ ಈಗ ಬೀದಿ ದೀಪದ್ದು ಅವ್ನು ಪಡ್ಕೊಂಡು ಬಂದು ವಾಡ್ಕ ಬೀದಿ ದೀಪ ಬೀದಿ ದೀಪ ಬೀದಿ ದೀಪ ಕರೆಕ್ಟ್ ಆಗಿಲ್ಲ ಸರ್ ನೀವು ಗ್ಯಾರಂಟಿ ಕೊಡ್ತೀರಾ? ಬೀದಿ ದೀಪ ಹಾಕಿದ್ರೆ ಗ್ಯಾರಂಟಿ ಕೊಡ್ತೀರಾ? ನಾನು ಫೋನ್ ಮಾಡಿ 1 ವಾರ 2 ವಾರ ಆದ್ರೂ ಬರಲ್ಲ. 1 ವಾರ 2 ವಾರ ಬಂದಿಲ್ಲ. ಅವತ್ತು ಫೋನ್ ಮಾಡಿದ್ರೆ ಇವತ್ತು ಫೋನ್ ಮಾಡಿಲ್ಲ. ಯಾವಾಗ ಒಂದು ಹಾಕೋಣ ಎಂದು ಗೊತ್ತಿಲ್ಲ. ಹೊಸದ ಹಾಕೋಣ ಹಳೇದನ್ನ ರಿಪೇರಿ ಮಾಡಾಕೋಣ ಯಾರು ಗ್ಯಾರಂಟಿ ಕೊಡ್ತೀರಿ? ನಿಮ್ಗೆ ಹೆಂಗ್ ಗೊತ್ತೋದು ಹೊಸದು ಅಂತ? ಬೇರೆ ನೋಡಿದ್ದೀರಾ ನೀವು? ಹೊಸ ಬಾಕ್ಸ್ ತಂದ್ಬಿಟ್ರೆ ಹೊಸ ಹಾಕೋನೆ ಅಂತನಾ ಸರ್? ನೀವು ನಮ್ಗೆ ಬೇರೆ ಕಾರಣ ಆಗ್ಬಿಡಿ ಸರ್. ನೀವು ಹೇಳ್ತಾರೆ 30,000 ಖರ್ಚಿಗೆ ತೋರಿಸ್ತಾ ಇರೋದು ಒಂದು ಲೈಟ್ 4,000 ಹೇಳ್ತಾ ಇದ್ದೀರಾ ನೀವು. ಯಾರು ಅದು ಗ್ಯಾರಂಟಿ ಯಾರು ಆಗಿರೋದಕ್ಕೆ? ಯಾರು ಸದಸ್ಯರು ಹೇಳಿದ್ರು ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂತ ಹೇಳ್ತೀರಾ, ಈಗ ಸದಸ್ಯರು ಹೇಳಿ ಅಂತ ಹೇಳ್ತೀರಾ. ನಿಮ್ಗೆ ಯಾವಾಗ ಬೇಕು ಅವಾಗ ಸದಸ್ಯರು, ಯಾವಾಗ ಬೇಡ ಸದಸ್ಯರು ಬೇಡ. ಯಾವ್ದ್ರಲ್ಲಿ ಲಾಭ ಸಿಗುತ್ತೆ ಅದಕ್ಕೆಲ್ಲ ಬೇಡ, ಯಾವ್ದ್ರಲ್ಲಿ ಲಾಭ ಸಿಗಲ್ಲ ಅದಕ್ಕೆಲ್ಲ ಬೇಕು. ಸರ್ ಈಗ ಬೀದಿ ದೀಪದ್ದು ನೀವೇ ಪರ್ಚೇಸ್ ಮಾಡ್ಕೊಡ್ರಾ ಅಥವಾ ಹೆಂಗೆ ಕೊಟ್ಟಿದ್ದೀರಿ ಸರ್? ಇದು ಬೀದಿ ದೀಪ ಅಲ್ಲ 5 ಮಾಸ ಮಾತ್ರ ಸರ್ ನೀವೇ ಪರ್ಚೇಸ್ ಮಾಡ್ಕೊಡೋರಿ ನಮಗೆ ಲೇಬರ್ ಅದೊಂದಕ್ಕೆ ಲೇಬರ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತೀನಿ. 5 ಮಾಸ ಫ್ರೀ ಆಗಿ ಮಾಡ್ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರೆ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಇವರು ಅರ್ತಿ ಮಾಡ್ಬೇಕು ಅಂತ ಅರ್ತಿ ಅವನೇ ಕೊಡ್ತೀವಿ ಸರ್. ಅರ್ತಿ ಮಾಡಿಲ್ಲ ಇನ್ನೂ 5 6 ಇತ್ತಂತ 6 5 ಹೋಗಿತ್ತಂತ 5 ಹೊಸದು ಹಾಕಿದ್ದಾನೆ. ಯಾರು ಹೇಳೋದು ಸರ್? ಸುಮ್ಮನೆ ಯಾಕವ್ರು ಅಂತ ಹೇಳ್ತಾರೆ ಸರ್. ಯಾರು ಸರ್ ಅದು ಜವಾಬ್ದಾರಿ ಹಾಕ್ಸಿದ್ದಾರೆ ಸರ್? ಮೂಡಪ್ಪ ಜೊತೆಗೆ ಹೋಗಿದ್ದೀರಾ? ಯಾರು ಹೋಗಿದ್ರ? ಪಂಚಾಯತ್ ಸಂಬಂಧಪಟ್ಟವ್ರು ಇದ್ರ? ಅಲ್ಲಿ ವಾಟರ್ ಮ್ಯಾನ್ ಇದ್ರ? ಸದಸ್ಯರು ಇದ್ರ? ಯಾರು ಇದ್ರ? ನಾನು 10 ಸಾರಿ ರಿಪೇರಿ ಮಾಡಿಸ್ತಾನು ಯಾವಾಗಲೂ ಲೈಟ್ ಹೋಗಿರ್ಲಿಲ್ಲ. ಬರೀ ಆ ವೈರ್ ಮಾತ್ರ ಥ್ರೆಡ್ ಮಾತ್ರ ಇದಾಗಿತ್ತು ಅಷ್ಟೇ ಬಿಟ್ರೆ ಯಾವ್ದು ಲೈಟ್ಗಳು ಹೋಗಿರ್ಲಿಲ್ಲ. ನನಗೆ ನಂಬಿಕೆನೇ ಇಲ್ಲ ಹೊಸದು ಹಾಕೋನೆ ಅಂತ.
ಮೀಟಿಂಗ್ ಮಾಡ್ತೀನಿ ಈಗಲಾರು ಫೋನ್ ಮಾಡಿ ಹೇಳಿಸ್ತೀರಾ ಸದಸ್ಯರಿಗೆ ಅದಕ್ಕೂ ಬೇಡವಾ ಹೇಳಿಸ್ತೀವಿ ಬಿಡಿ ಸರ್. ಈಗ ಹೇಳಿಸ್ತೀರಾ ಆಮೇಲೆ ನೆಕ್ಸ್ಟ್ ಮೀಟಿಂಗ್ ನಾವು ಹೋಗಬೇಕು ನಮ್ಗೆ ಹೇಳಿಸಿ ನಾವು ಗ್ರಾಮ ಸದಸ್ಯರು ಅಂತ ಜ್ಞಾಪಕ ಮಾಡ್ಬೇಕು ನಾವು ಯಾರ ಬೀದಿ ದೀಪ ಹಾಕ್ಬೇಕಂತ ಒಂದು ಜನ ಯಾವ ಟಿಕೆಟ್ ಕಂಡಾಕ್ತವನೆ ಯಾರ್ಯಾರು ಗೊತ್ತಾ? ಬೇರೆ ಊರು ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ನಮ್ದಿಲ್ಲ ನಮ್ಮ ಗ್ರಾಮದಲ್ಲೇ ನಮ್ಗೆ ಹಾಕಿಲ್ವಲ್ಲ ಯಾವ ರೀತಿ ಇಲ್ಲ ಸರ್ ಎಷ್ಟು ಸರ್ ಫೋನ್ ಮಾಡಿ ಸರ್ ಯಾರಿಲ್ಲ ಅಂತ ನೀವೇ ಸರ್ ಎಷ್ಟು ನಿಮ್ಗೆ ಫೋನ್ ಮಾಡಿದಿಲ್ಲ ಸರ್ ನಿಮ್ಗೆ ಫೋನ್ ಮಾಡಿದೀನಿ ಸರ್ ಸ್ಟ್ರೀಟ್ ಲೈಟ್ ಕರೆಕ್ಟ್ ಹಾಕಿಲ್ಲ ಬರ ಕೇಳಿ ಅಂತ ಶುಕ್ರವಾರ ನಮಾಜ್ ಹೋಗ್ತಾರಂತೆ ಶನಿವಾರ ಸೆಕೆಂಡ್ ಫ್ರೈಡೆ ಸರ್ ಸೋಮವಾರ ಬರ್ತಾರೆ ನೀವು ನಮ್ಗೆ ಹೇಳಿದ್ರಂತ ಯಾವತ್ತ ಇದೇ ಒಂದೂವರೆ ತಿಂಗಳಲ್ಲಿ ಈಗ ಅವತ್ತು ರೀತಿ ಕಂಪ್ಲೇಂಟ್ ಇದೆಯಾ ಕಂಪ್ಲೇಂಟ್ ಬಂದೇ ಇಲ್ವಲ್ಲ ಅವನು ಗೌರ್ಮೆಂಟ್ ಅಲ್ಲಿ ಅವ್ನು ಬಂದೇ ಇಲ್ವಲ್ಲ ಕೊಡಪ್ಪ. ನೀವು ಜೊತೆ ಹೋಗಿದ್ರಲ್ಲ ಮಾವನಹಳ್ಳಿ ಒಂದು ತಿಂಗಳಿಂದ ಲೈಟ್ ಒಂದು ಅಟೆಂಡ್ ಮಾಡಿಲ್ವಾ ಫೋನ್ ಮಾಡಿ ಫೋನ್ ಮಾಡಿ ನಿಮಗೆ ನಾನು ಫೋನ್ ಮಾಡಿದ್ದ ನಿಮಗೆ ಫೋನ್ ಮಾಡಿದ್ದ ಮಾಡಿಲ್ವಾ ನನಗೆ ಹೇಳಿದ್ರ ನೀವ್ ಹೇಳಿದ ಸಮಯ ಎಲ್ಲಿ ಅಂತ ಕೇಳಿದ್ರ ಎಲ್ಲ ಇಟ್ಟೋಗಿದೆ ಅಂತ ಕೇಳಿದ್ರ ನನ್ನ ಅಟೆಂಡ್ ಮಾಡಿಲ್ಲ ನೋಡಪ್ಪ. ಏನ್ ಅಟೆಂಡ್ ಮಾಡೋದು ನೀವೇ ಹೇಳಿದ್ರಿ ಸರ್ ಅವ್ರು ಹೇಳಿದ್ರು ಅಟೆಂಡ್ ಮಾಡಿಲ್ವಾ? 55 ಅಂತ ನೀವಿದ್ರ ಯಾವ್ದನ್ನೋ ನಾನು ಮಾಡಿಸ್ತೇ ಅಂದ್ರೆ ಯಾವ್ದನ್ನೋ ಮಾಡ್ಬಿಟ್ಟು ಯಾವತ್ತೋ ಮಾಡ್ಬಿಟ್ಟು ಮಾಡ್ತೇ ಅಂದ್ರೆ ಬೇಕಾದಾಗ ಬೇಕು ಬೇಡದಾಗ ಬೇಡ ಈಗ ಇಷ್ಟೇ ಏನ್ ಮೀಟಿಂಗ್ ಕರೀತೀರಾ ಬರ್ಬೇಕು 15,700 13,530 ಅನುಮಾನ ಟೆಕ್ನಿಕ್ಸು ಏನದು ಸರ್ ಅನುಮಾನ ಏನು ಕುಡಿಯ ನೀರಿದು ಮತ್ತೆ ಇದಕ್ಕೆ ಹೇಳಿ ಅದು ಮೆನ್ಷನ್ ಮಾಡಿ ಅಲ್ಲಿ ಸಾಮಗ್ರಿ ಖರೀದಿಯಿಂದ ಹಾಕಿದ್ದೀವಿ ಏನು ಅಂತ ನಾನು ಹೇಳ್ಬೇಕಲ್ಲ ಸಾಮಗ್ರಿ ಖರೀದಿಯಿಂದ ಹಾಕಿದ್ವಿ ಅದಕ್ಕೆ ಪೂರ್ತಿ ಲೈನ್ ಸಾಲದಿಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮೋಟರ್ ಒಳಗೆ ಪೈಪ್ ಲೈನ್ಗೆ JCB ಸ್ವಚ್ಛತಾ ಜೈಪುರ ಕೆರೆ ಮತ್ತು ಶಾಲೆ ಹತ್ತಿರ ಅಂತ ಅದು ಪೂರ್ತಿ ಮ್ಯಾಟ್ ಹಿಡಿಯುತ್ತೆ ಇದು ಹಿಡಿಯಲ್ವಾ ಇಲ್ಲಿ ಇದಕ್ಕೆ ಇದು ಮಾಡಿದ್ವಿ ಅಷ್ಟೇ ಇದನ್ನೆಲ್ಲ ಸಾಮಗ್ರಿಗೆ 9,900 ರೂಪಾಯಿ ಹೆಸರಿಗೆ ಒಂದೇ ಇದರಲ್ಲಿ ಚೆಕ್ ಕೊಡ್ತೀರಿ ಅದನ್ನ 10,000 15,000 20,000 ಪಾರ್ಟ್ ಬೈ ಪಾರ್ಟ್ ಮಾಡ್ತೀರಿ ಆಗಿ ನಿಮ್ಗೆ ಅಧಿಕಾರ ಇರಲ್ಲ ಅಷ್ಟು 20,000 ತನಕ ಅದಕ್ಕೆ ಅದನ್ನ ಮಾಡ್ತೀರಿ ಅದನ್ನೇ ಒಟ್ಟಿಗೆ ಮಾಡೋ 1 ಲಕ್ಷ ಕೊಡಿ ಅದಾಗಲ್ಲ ನಿಮ್ಗೆ ಅಧಿಕಾರ ಇಲ್ಲ ಅಂತ ಸರ್ ಕೇಳಿ ಈಗ ಇದೇ ಮೀಟಿಂಗ್ ಒಂದೇ ಹೆಸರಲ್ಲಿ 4-5 ಚೆಕ್ ಮಾಡಿದ್ರಿ ಸರ್ ನೀವು ಸರ್ ಕೇಳಿ ಇದೇ ಊರಲ್ಲಿ ಬೈರೇಶ್ವರ ಒಂದು ಕೆಲಸ ಮಾಡಿಸ್ಬೇಕಾದ್ರೆ 50,000 ರೂಪಾಯಿ ಅಂಗನವಾಡಿ ಸಿದ್ಧರ ಬಂದಿದೆ ಅಂತ ನೀವು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ರಿ ನಮಗಿರೋ ಅಧಿಕಾರಿಗಳು 10,000 ಒಂದು ಮೀಟಿಂಗ್ ಅಲ್ಲಿ ಅಂತ ಹೇಳಿ 5,000 ನಾಲ್ಕು ಪಾರ್ಟ್ ಮಾಡೋದು ನಿಜ ಅಯ್ಯೋ ಅದ್ರ ಮೇಲೆ ಕೊಟ್ಟಿದ್ದೀವ ಸರ್ ಬರೀ ಸರ್ ಅವ್ರಿಗೆ ಸರ್ JCB ಹೇಳಿ ಸರ್ ಯಾರು JCB ಹೇಳಿ ಒಂದೇ ಹೆಸರು 4-5 ಚೆಕ್ ಬೇರೆ ಬೇರೆ ಮಾಡಿದ್ರಲ್ಲ ವರ್ಕ್ಗಳೇ ಬೇರೆ ಬೇರೆ ಇಲ್ಲ ಸರ್ ಎಲ್ಲಿದೆ ಸರ್ ಚೇಂಜ್ ಎಲ್ಲಿದೆ ಸರ್ ನೀವೇ ಹಾಕಿದ್ರಲ್ಲ ಸರ್ ಒಪ್ಕೊಳ್ಳಕ್ಕೆ ನೀವೇ ಹಾಕಿದ್ರಲ್ಲ ಒಂದೇ ವರ್ಕ್ ಅಲ್ಲಿ 4-5 ಚೆಕ್ ಮೂವ್ ಮಾಡಿದ್ರಿ 54,000 ರೂಪಾಯಿ ಮೂವ್ ಮಾಡಿದ್ರಿ ಸರ್ ಕೇಳಿ ಒಂದು ಹೇಳ್ಬಿಡುತ್ತೆ ಟೈಪಿಂಗ್ ತಪ್ಪಾಯ್ತು ಒಪ್ಕೊತೀನಿ ಏನ್ ತಪ್ಪು ಸರ್ ಅದನ್ನ ಯಾಕೆ ಕೊಡಿದ್ರೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಯಾಕೆ ಕೊಟ್ಟಿಲ್ಲ ವೇಸ್ಟ್ ಅಲ್ವಾ ಇದು ಕೊಡ್ಲೇಬೇಡಿ ಹೆಚ್ಚಿಂದ ಈಗ ಜೈಪುರ ದುರ್ಗಮ್ಮ ದೇವಸ್ಥಾನದಿಂದ ಬಡಪುರ ದೇವಸ್ಥಾನಕ್ಕೆ ನಾಗೇಶ್ವರ ಕಂಪ್ಲೇಂಟ್ ಮಾಡಿದ್ರು ನಿಂತ್ಕೊಂಡು ಟ್ಯಾಕ್ಸ್ ತಗೊಂಡು JCB ಮಾಡೋ ಬಂದಿವಿ 2ನೇ ದಿನ ಶುದ್ಧ ಕುಡಿದ ಘಟ ಇದಕ್ಕೆ ಗಲೀಜ್ ಮಾಡೋ ಕೆಲಸದಲ್ಲಿ ಇತ್ತಲ್ಲ ಅಲ್ಲಿ 9 ಗಂಟೆಗೂ ಜಾಗ ಆಯ್ತು 7 ಗಂಟೆ ಜಾಗಕ್ಕೆ ನಾನೇ ಜಾಗ ಕೊಡ್ತೀನಿ ಇಂಜಿನಿಯರ್ ಬಂದಿದ್ವಿ ಸರ್ ಅಂತ ಹೇಳಿ ನಾಗರಾಜರು ನಾವೆಲ್ಲ ಹೋದ್ರು ಜಾಗ ತೋರಿಸ್ಕೊಟ್ಟು ಕ್ಲೀನ್ ಮಾಡಿಸ್ತು ಇನ್ನೊಂದು ದಿನ ಸ್ಕೂಲ್ ಹಿಂಭಾಗ ಕಸ ಹಾಕ್ಬಿಟ್ಟಿದ್ದ ಜಾಗದಲ್ಲಿ ತಾತ್ಕಾಲಿಕವಾಗಿ ಅದನ್ನ ವ್ಯವಹಾರ ಮಾಡಿಸ್ತು 3 ದಿನ ಆಯ್ತು 4ನೇ ದಿನ ಈಗ ಇದರಲ್ಲಿ MLA ಸಾಹೇಬ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋ ಬರ್ತಕ್ಕಂಥ ಸಾಹೇಬ್ರದಲ್ಲ ಅದು ಅಲ್ಲ ಹೋಗೋ ರೋಡಲ್ಲಿ ಮಾಡಿದ್ವಿ ಅಂತ ಲೌಟ್ ನಾವು ನೆಕ್ಸ್ಟ್ ಲೌಟ್ ಮಾಡೋದು ನಾವೇನು ಮಾಡ್ದ ಏಕ ರೋಡ್ ಡ್ಯಾಮೇಜ್ ಆಗದ ಇಲ್ಲಿ ಏಕ ನೀವು ಇಲ್ಲಿ ಹೋಗ ಬರಕ ಸ್ವಲ್ಪ ಸ್ಕೂಲ್ನವರು ಗಾಡಿ ಹೋಗ್ಕೊಂಡು ಬರಕ ಇದಿಲ್ಲ ಅದು ಏಕಾಗಿ ಕ್ಲೀನ್ ಮಾಡಿಸ್ಕೊಟ್ರೆ ನಾವು ಅಷ್ಟು ಕೂಡ ಡಾಂಬರ್ ಹಾಕೊಡ್ತೀವಿ ಅದೇ ನಮ್ಗೆ ಯಾರು ಈಗ ಕ್ಲೀನ್ ಮಾಡಿಸಿ ನೀವು ರೆಡಿ ಮಾಡಿ ಅಂತ ಹೇಳ್ಬೋದು ನಾವೇನು ಮಾಡೋದು ಕೆಳ ಐದು ಅದ ನೀವು ಬರ್ತಾವಿಲ್ಲ ಅಲ್ಲ ಆಗ ಕೆರೆ ಏರಿಬೇಕು ಮಾಡಿ ಅಂತಲೋಕ್ಕೆ ಮೀಟಿಂಗ್ ಮಾಡೋವಂಥದ್ದು ಹೇಳ್ಬಿಟ್ಟಾರೆ ಅಲ್ಲಿ ಇಂಟರ್ವ್ಯೂ ಮಾತಾಡಲ್ಲ ಇಲ್ಲಿ ಅಲ್ಲಿ ನಟಾತ್ರಿ ಹೇಳೋದ್ರೆ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗಿ ಕೂಡ ಕಾಣಲ್ಲ ಈಗ ಸ್ಕೂಲ್ ಗಾಡಿ ಈಗ ಎಲ್ಲರೂ ಮೀಟಿಂಗ್ ಅಲ್ಲಿ ಮಾಡ್ತೀವಿ ಒಬ್ಬರು ಯಾಕೆ ಮಾತ್ರ ಮಾಡಿರಾಗದಲ್ಲ ಈ ಮುಂದೆ ಮೀಟಿಂಗ್ ಮಾಡಿದ್ರೆ ನಿಮ್ಮ ಬಾಯಿ ಮೀಟಿಂಗ್ ಅಲ್ಲಿ ಬೇಕು ಅಂತ ಹೇಳ್ತೀರಾ ಆಮೇಲೆ ತಿರ್ಗಾ ಮಾಡಕ್ ಮಾಡಿದ್ದೀವಿ ಅಂತೀರಾ ನೀವೇ ಮಾಡಕ್ ಹೋಗಿದ್ರೆ ಸೋಲು ಕಾರಣಕ್ಕೂ ಗುಂಪುಗಳಿಗೂ ಏಕ ನೀವೇ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಾಯ್ತದೆ ಮಾಡ್ತೀರಾ ಅಂತಂದ್ರೆ
ಇಲ್ಲಿ ಲೇಔಟ್ ನಮ್ಮ ಈಗ ಲೇಔಟ್ ನಮ್ಮ ನಾಳೆಯಿಂದ ನಮ್ಮ ಕೆರೆಗಳು ನಾಲ್ಕು ಅಧ್ಯಕ್ಷರ 4 ಕೆರೆಗಳು ಸ್ವಚ್ಛ ಎಲ್ಲ ಬೇಲಿ ಬೆಳೆಸ್ಬಿಟ್ಟು ಜನ ತಿರುಗಾಡಕ್ ಆಗ್ತಿಲ್ಲ. 4 ಕೆರೆ ಮುಂದಿನ ಮೀಟಿಂಗ್ ನಮ್ಮ ಕೆರೆ ಅಭಿವೃದ್ಧಿ ಆಗ್ಬಿಟ್ಟು ಪಾಸ್ ಮಾಡ್ಕೊತೀರಿ ಮೀಟಿಂಗ್ ಎಲ್ಲ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಮಾಡ್ಕೋಬೇಕು. ಬನ್ನಿ ನೀವೇ ಜೆಸಿಬಿ ಕರ್ಕೊಂಡು ಅಧ್ಯಕ್ಷರಿಗೆ ಒಂದು ವಿಡಿಯೋನೇ ಕೂತ್ಕೊಂಡು ಮಾಡಿಸಿ 4 ಕೆರೆ ಕ್ಲೀನ್ ಮಾಡಿ ಮುಂದಿನ ಮೀಟಿಂಗ್ ನಮ್ಮ ಕೆರೆ ಇಲ್ಲಿ ನಮ್ಮ ಜೈಪುರದಿಂದ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಟರ್ನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಸಡನ್ ಆಗಿ ಗಾಡಿಗಳು ಬಂದು ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಬಿಟ್ಟು ಒಂದೇ ಊರು ಸೇರಿಲ್ಲ, ಎಲ್ಲಾ ಗ್ರಾಮನೂ ಸೇರಿದೆ. ನಮ್ಗೆ ಇದೆ 10,000 ಬಿಲ್ ಮಾಡ್ಕೊಳ್ಳಿ, 50,000 ಬಿಲ್ ಮಾಡ್ಕೊಳ್ಳಿ, ಕೆಲಸ ಮಾಡಿ. ಏನ್ ನಿಮ್ ಇಷ್ಟ ಬಂದಿದೆ ಮೀಟಿಂಗ್ ಅಲ್ಲಿ ಬೇಕು, ಯಾರು ನೇರವಾಗಿ ಬಂದು ಕೂತ್ಕೊಂಡ್ರೆ ಮೀಟಿಂಗ್ ಅಲ್ಲಿ ಬೇಕು. ಯಾರು ಇಲ್ಲ, ಯಾರು ಇದು ಯಾವ್ದು ಸಮಸ್ಯೆ ಬರಲ್ಲ, ಹಂಗೆ ಹಿಂಗೆ ನಿಮ್ಗೆ ನೀವೇ ತೀರ್ಮಾನ ತಗೊಂಡ್ರೆ ನಿಮ್ಗೆ ನೀವೇ ಮಾಡ್ತಾರೆ. ಯಾವ ಸದಸ್ಯರು ಬೇಡ, ಯಾವ ಮೀಟಿಂಗು ಬೇಡ. ಈ ಗ್ರಾಮಗಳ ಕಸ ಹಾಕ್ತಾರಲ್ಲ, ಕಸ ಹಾಕದೆ ಸ್ವೀಪರ್ಗಳು ನಿಲ್ಸಿದ್ಬಿಟ್ಟು ಪೇಪರ್ ಅಲ್ಲಿ ಬಂತು. ಆ ಪೇಪರ್ ಅಲ್ಲಿ ಬಂದ್ರೆ ಮಾಡ್ಸಿರ್ತಕ್ಕಂಥದ್ದು ನೀವು ಈಗ ಸರಿ ಸರ್, 54,000 ಸರ್, 54,000 ನೀವು ಹಾಕಿರೋ ದುಡ್ಡು ಯಾವುದಕ್ಕೆ? 54,000. ಅದು ಒಂದಿಗೆ ಕೊಟ್ಟಿಲ್ಲ ಸರ್, ಮಾಡ್ತಕ್ಕಂಥದ್ದು ಬೇರೆ ಏನ್ ಮಾಡಿದ್ರಿ? ಈಗ ಅಲ್ಲೂ ಮಾಡ್ತಾರೆ 7 ಗಂಟೆ ಅಂತ ಅದೇ ಹೇಳ್ತು. ಗವರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಮಾಡಿದ್ದಾರೆ. ಗಣಪುರ ರೋಡ್ ಹೋಗೋಣ, ನಿಜಾಮ ದೇವಸ್ಥಾನದಿಂದ ಅದ್ ಬೇರೆ ಹಾಕೋರೆ, ಬಡವರು ಹಾಕೋರೆ. ಅದಕ್ಕೆ ಯಾವ್ದು ಮೀಟಿಂಗ್ ಅಲ್ಲಿ ಬೇಕು? ಅದ್ಯಾವ್ದು ಮೀಟಿಂಗ್ ಬೇಕಾಗಿಲ್ವ ಸರ್? ಅದ್ಯಾವ್ದು ಮೀಟಿಂಗ್ ಅಲ್ಲಿ ಪರ್ಮಿಷನ್ ತಗೋಬೇಕಿಲ್ವಾ? ಅಪ್ರೂವ್ ತಗೋಬೇಕಿಲ್ವಾ? ಈಗ ಅದೇ ಜಮಾ ತಗೊಂಡಿಲ್ವಾ ಆಗಿದೆ ಅಷ್ಟೇ. ನಮ್ಗೆ 2 ನವೆಂಬರ್ ತಿಂಗಳಲ್ಲಿ ಗುರುಕುಲಲ್ಲಿ ಮಾಡಿದ ಕೆಲಸನ ಒಂದೊಂದು ವರ್ಷ ಇಟ್ಕೊಂಡು ಬಿಲ್ ಮಾಡ್ಕೊಡ್ತೀನಿ. ಅದೇ ನಿಮ್ಗೆ ಯಾವ್ದಾದ್ರು ಬೇಕು ನಡೀತಿದೆ ಅಂದ್ರೆ ಅದನ್ನ ಇಮಿಡಿಯೇಟ್ ಮಾಡ್ಕೊಂಡ್ರಿ. ಅದ್ಯಾವ್ದು ಮೀಟಿಂಗ್ ಅಲ್ಲಿ ಬೇಡ. ನಾವೇ ಹೇಳ್ತೀವಲ್ಲ, ಮುಖ್ಯವಾಗಿ ಹೇಳ್ತೀವಿ, ನೀವು ಅಧ್ಯಕ್ಷರೇ ಬಂದು ನೀವೇ ಖುದ್ದಾಗಿ ನಿಂತು ಕೆಲಸ ಮಾಡಿಸಿ, ನೀವೇ ಬಿಲ್ ಮಾಡಿಸಿ, ನಮಗದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಲ್ಲ. ಬರೋಕೆ ನಿಮ್ಗೆ ಕೆಲಸ ತಗೊಂಡ್ಬಿಡ್ತಾರೆ ಅಂದ್ರೆ ಅಥವಾ ಏನಾದ್ರು ಬೇರೆ ಏನೋ ಅಂತ ನೀವೇನು ಹೇಳಿದ್ರೆ ಕಾರ್ತಿಕ್ ಸುಮಾರು ಹೋಗುತ್ತೆ ಸರ್. ಹುಡುವಾಗ ನಮ್ಗೆ 2 ದಿನ ಟ್ರ್ಯಾಕ್ಟರ್ JCB ಕಳಿಸ್ಕೊಡಿ ಸರ್, ಮಾಡ್ಕೊಡಿ ಅಂತ ಕೇಳಿ ಸಾಕಾಗಿ ನಾನು ಹೇಳಿರೋದನ್ನ ಕೇಳಿ ಸಾಕಾಗಿ ಈ ತರ ಗೊತ್ತಿಲ್ಲ. ನೀವು ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ಕೋಬೇಕು ಅಂತಿಲ್ಲ, ಆ ಉದ್ದೇಶ ಕೇಳಿದ್ದು. ಯಾವ್ದಕ್ಕೂ ಮೀಟಿಂಗ್ ಬೇಕಾಗಿಲ್ಲ, ಅದಕ್ಕೆ ಮಾತ್ರ ಮೀಟಿಂಗ್ ಬೇಕು ಅಂದ್ರೆ ಹೆಂಗೆ ಯಾವ ತರ ಎಲ್ಲಿಗೆ ಹೇಳ್ತಾರ ಅಧ್ಯಕ್ಷರು ಮಾಡ್ತಾರೆ ಅಂತ ತೊಂದರೆ ಆಯ್ತು. ಮೀಟಿಂಗ್ ಅಲ್ಲಿ ಮಾಡಿದ್ರೆ ಎಲ್ಲವೂ ಬೇಕು, ಎಲ್ಲವೂ ಮಾಡ್ಲೇಬೇಕು. ಈಗ 4 ನಿಮ್ಮೂರಿಗೆ ಅಂತ ಎಂತ ಒಪ್ಪಿದ್ರಿ ಎಲ್ಲವೂ ಒಂದು ಮಾಡಕ್ಕಾಗತ್ತಾ? ಇಲ್ಲ ಈಗ 50,000 ಒಂದೇ ಊರ್ಲಾಗ ಸರ್, ಒಂದೇ ಊರ್ಲ 50,000 ರೂಪಾಯಿ ಆಯ್ತು, 250,000 ರೂಪಾಯಿ ಮಾಡಿದ್ರೆ ಅದು 3 ಲಕ್ಷ ಆಗೋದು. ಅದಕ್ಕೆ ನಾವೇನ್ ಮಾಡಿದ್ವಿ, ಈಗ ಆಗಿದೆ ಮಾಡ್ಬೇಕಂದ್ರೆ ಮೊದಲನೇ ಮಾಡಿದ್ವಿ, ಪ್ರಯೋಜನ ಮಾಡ್ಬೇಕು, ಮಾಡಬೇಕು. ಅದು ಬೇಡ ಸರಿ ಸರ್, 54,000 ಖರ್ಚು ಮಾಡಿದ್ರಲ್ಲ ಸರ್, ಅದ್ಯಾವ್ದು ಮೀಟಿಂಗ್ ಪರ್ಮಿಷನ್ ಬೇಡವಾ? ಅಧ್ಯಕ್ಷ ಬಾಯ್ ಬಂದದ್ದು ಕೇಳ್ತಾರೆ, ನಾವು ಬೇರೆ ಏನು ಹೇಳ್ತಾ ಇಲ್ಲ. ನಾವು ಮೀಟಿಂಗ್ ಅಲ್ಲಿ ಅಪ್ರೂವ್ ತಗೊಂಡೆ ಮಾಡೋದು ಅಂತ ಅಧ್ಯಕ್ಷ ಹೇಳ್ತಾರಂತೆ ಕೇಳ್ತಾರೆ. ನಾವು ನಮ್ಮೂರ್ ಕೆಲ್ಸಕ್ಕೂ ಮೀಟಿಂಗ್ ಅಂತ ಬೇರೆ ಉಪಚಾರ ಮಾಡಿದ್ರೆ ಹೊಟ್ಟೆ ಕಿಚ್ಚು ಕೇಳ್ತಾ ಇಲ್ಲ. ಯಾವ್ದಕ್ಕೆ ಮೀಟಿಂಗ್ ಬೇಕು, ಯಾವ್ದು ಮೀಟಿಂಗ್ ಬೇಡ ಅಂತ ನೀವೇ ಹೇಳ್ಬಿಡಿ. ನಾವೇನ ಆವಾಗ ಪುಕ್ಸಟ್ಟೆ ಕೇಳಲಿಲ್ಲ, ನಾವು ಮುಂಚೆನೆ ಕೇಳ್ಕೊಂಡು ಈ ದುಡ್ಡು ಸಾಕಾಗಲ್ಲ ಅಂತ ಕೇಳೋದಕ್ಕೆ ಆಗಿರೋದು. 1 ವರ್ಷ ಆದ್ಮೇಲೆ ಬಿಲ್ ಮಾಡೋದು ನೀವು. ಈ ನವೆಂಬರ್ 3-4 ಮುಂದೆ 1 ವರ್ಷ ನೀವು ಬಿಲ್ ಮಾಡ್ಕೊಟ್ಟು ಈಗ 1 ತಿಂಗಳಾಗಿರೋದು ಅಷ್ಟೇ. ಈಗ ಎಲ್ಲವೂ ನವೆಂಬರ್ 3-4 ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಮಾಡಿಸಿದ್ರೆ ನೀವು ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ ಮಾಡಿಸಿದ್ರೆ ನೀವು ಇಲ್ಲ. ಅದನ್ನು ಮಾಡಕ್ಕೆ 20,000 ಮಾಡಿದ್ರಿ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇಟ್ಕೊಂಡು ಅದನ್ನ ಮಾಡ್ಕೊಡ್ತೀನಿ ಅಂತಂದ್ರಿ. ನಮ್ ತಕರಾರಿಲ್ಲ, ನಮ್ ಗ್ರಾಮದಲ್ಲೂ ಕೆಲಸಗಳಿವೆ, ಮಾಡಿ ಮುಂದಿನ ಮೀಟಿಂಗ್ ನಮ್ಮ ಇಲ್ಲ ನೀವು ಮಾಡಿಸಿದ್ರೆ ನಾವೇ ಮಾಡ್ಸೋದೇ ಹೇಳಿ. ಬೇಕಾದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಗೇನ್ ಬೇಡ, 50,000 ಹಿಂದೆ ಮಾಡ್ಕೊಳ್ಳಿ. ಮುಂದಕ್ಕೆ ಮಾಡಿ ಎಲ್ಲ ಏರಿಯಾಗಳು ಮಾಡಿ, ರೋಡ್ಗಳು ಮಾಡಿ, ಟರ್ನಿಂಗ್ ಗಳಲ್ಲಿ ಭಾರಿ ಆಕ್ಸಿಡೆಂಟ್ ಆಗ್ತದೆ, ಅವೆಲ್ಲ ನಮ್ಗೆ ಕ್ಲಿಯರ್ ಮಾಡಿ. ನಿಮ್ಮಿಂದ ಬಂದು 5 ವರ್ಷದಿಂದ ಬಂದು ನಿಂತೇ ಇದ್ದ. ಒಂದು ಬಿಲ್ ಕೊಟ್ಟಿದ್ವಿ 50 ಅಂಕ ಯಾವ್ದಾರ ಒಂದೇ ಒಂದು ಸಿಂಗಲ್ ಬಿಲ್ಲು 40,000 ರೂಪಾಯಿ ಬಿಲ್ ಬಿಟ್ರೆ ₹1 ತಗೊಂಡಿದ್ದ 50 ಅಂಕ ಬಂದು ₹1 ಬಿಲ್ ಕೇಳಕ್ ಬಂದಿಲ್ಲ, ನೀವು ಕೊಟ್ಟಿಲ್ಲ. ಮುಂದಿನ ಮೀಟಿಂಗ್ ಯಾರೋ ಯಾವ್ದೋ ಒಂದ್ ಸೈಟ್ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ರೆ, ಯಾವ್ದೋ ಒಂದ್ ಇದು ಮಾಡ್ಕೊಂಡ್ಬಿಟ್ರೆ ಅವಕ್ಕೆಲ್ಲ ಬಿಲ್ ಮಾಡ್ಕೊಟ್ಟಿದ್ದೀರಿ. ನಾವು ಯಾವ್ದು ಕೇಳಕ್ ಬರಲ್ಲ ನಿಮ್ನ.
ಈಗ ಅವಕಾಶ ಏನು ಅಂದ್ರೆ ಅವಕಾಶ ಐತೆ ಸರ್. ನೀರು ಕೆರೆದು ಹರಾಜ್ ಮಾಡಿತ್ತು, ಹರಾಜ್ ಮಾಡಿರೋ ದುಡ್ಡಲ್ಲಿದೆ ಅವ್ರ ಕೆರೆ ದುಡ್ಡಲ್ಲಿ. ಅದಕ್ಕೆ ಒಂದು ಪ್ರಯೋಜನ ಮಾಡ್ಕೊಂಡು ಕ್ಲೀನಿಂಗ್, ಕೆರೆ ಅಭಿವೃದ್ಧಿ, ಸ್ವಚ್ಛತೆ ಅಂತ ಸರ್, ಮಾಡ್ತಾರೆ. ನೀವು ಹರಾಜಾಗಿರೋ ದುಡ್ಡಲ್ಲೇ ಕ್ಲಿಯರ್ ಆಗುತ್ತೋ ಇಲ್ಲ ಆಗಲ್ವೋ ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ದುಡ್ಡು ಪ್ರಶ್ನೆ ಬರ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು ನಮ್ಮ ಕೆರೆ ಏರಿಗಳಾಗ್ಲಿ ನಮ್ಮ ರೋಡ್ ಆಗ್ಲಿ ಕ್ಲಿಯರ್ ಮಾಡ್ಕೊಡಿ. ಜಂಗಲ್ ಜಾಸ್ತಿ ಬೆಳೆದಿದೆ, ಟರ್ನಿಂಗ್ ಗಳಲ್ಲಿ ಆಕ್ಸಿಡೆಂಟ್ ಗಳಾಗ್ತಿದೆ, ಅದಕ್ಕಾಗಿ ಅವನ್ನೆಲ್ಲ ಕ್ಲಿಯರ್ ಮಾಡಿಸಿ ಅಂತ ಹೇಳ್ತಾರ. ಸಂಪನ್ಮೂಲ ಬೇಕಲ್ಲ ಸರ್, ಇವೆಲ್ಲ ಸಂಪನ್ಮೂಲ ಇರ್ಲಿಲ್ವಾ ಸರ್? ಅವಾಗ ಕಡಿಮೆ ದುಡ್ಡು ಆಗಲ್ಲ. ಯಾವ ಕಡಿಮೆ ದುಡ್ಡು ಸರ್? ನಾವು ಕೇಳ್ದಾಗ ಕಡಿಮೆ ದುಡ್ಡು, ಕೇಳ್ದಾಗ ಜಾಸ್ತಿ ದುಡ್ಡ? ಜಾಸ್ತಿ ಮಾಡಿ ನೀವು ಲೆಕ್ಕ ಕೊಟ್ಟಿಲ್ವ ಸರ್? ಯಾವ ಲೆಕ್ಕ ಕೊಟ್ಟಿದ್ದೀರಿ ಸರ್? ಒಂದೇ ಹೆಸರು ನಾಲ್ಕು ಬಿಲ್ ಮಾಡ್ಕೊಳ್ಳೋದು, ಒಂದೇ ಹೆಸರು 4 ಬಿಲ್ ಮಾಡ್ಕೊಳ್ಳೋದು. ಅವರು ಟೈಪ್ ಮಾಡೋದು ತಪ್ಪು ಮಾಡಿದ್ರೆ ಒಪ್ಪಿಕೊಳ್ಳಿ ಸರ್, ನೀವು ತಪ್ಪ ಮೀಟಿಂಗ್ ತರಬಾರ್ದು ಸರ್. ಹಂಗಾರೆ ಈ ಕರ್ನಾಟಕ ನೀವು ವಾಟರ್ ಮ್ಯಾನ್ಗಳನ್ನ ಏನು ಉದ್ದೇಶಿಸ್ತಂದ್ರೆ ನಮ್ನೇನಾದ್ರು ಒಪಿನಿಯನ್ ಕೇಳಿದ್ರ ಇಲ್ಲ ನಮ್ನೇನಾದ್ರು ಏನೂ ಇಲ್ಲ, ನಿಮ್ಗೆ ಅವಶ್ಯಕತೆನೇ ಇರಲಿಲ್ಲ. ನೀವು ಕರ್ದ್ರಿ ಅವ್ರನ್ನ ಯಾಕೆ ಕರೆದ್ರಿ ವಾಟರ್ ಮ್ಯಾನ್ಗಳನ್ನ? ನಮ್ಗೆ ಯಾರು ಒಂದು ಒಪಿನಿಯನ್ ಕೇಳಿಲ್ಲ, ಇನ್ಕ್ಲೂಡಿಂಗ್ ಅಧ್ಯಕ್ಷರು ಸುಧಾ ನೀವು ಯಾರು ಕೇಳಿಲ್ಲ. ಅವಶ್ಯಕತೆ ಇಲ್ಲ, ಕರೆದ್ರೆ ಅವ್ರನ್ನ ಸುಮ್ಮನೆ ನೀವು ಅವ್ರು ಮಾತಾಡ್ಕೋಸ್ಕರ ನಮ್ಮನ್ನ ಸುಮ್ಮನೆ ಕೂರಿಸಿದ್ರಿ. ಅವಶ್ಯಕತೆ ಕೊಡ್ಬೇಕಾಗಿತ್ತು. ಅದ್ಯಾರು ಕರ್ಕೊಂಡ್ಬಂದು ವಾಟರ್ ಮ್ಯಾನ್ಗಳು ನಿಮ್ ಮುಂದೆ ನಿಲ್ಸ್ತಾರೆ ಊರ್ನವ್ರ, ಅವಾಗ ಬರ್ಕೊಳ್ಳೋದು. ಏನಂತ ವಾಟರ್ ಮ್ಯಾನ್ಗಳು ನೇಮಿಸ್ತಾರೆ ಸರ್. ಅವ್ರು ಹೇಳಿದ್ದು ವಾಟರ್ ಮ್ಯಾನ್ಗಳು ಬಂದು ಹೇಳಿದ ತಕ್ಷಣ ಜನ ಬಂದು ಇಲ್ಲೇ ನಿಂತ್ಕೊಂಡ್ಬಿಡಲ್ಲ ನಿಮ್ಮ ಹತ್ರ. ನೀವು ಅವ್ರ ಜನದ ಲಿಮಿಟ್ ಮುಗಿಬೇಕು ಅಂತಂದ್ರೆ ನಿಮ್ಗೆ ಏನಾದ್ರು ಸಕ್ಸಸ್ ಆಗ್ಬೇಕು ಅಂದ್ರೆ ನೀವು ಬೆಳಿಗ್ಗೆ 6:30-7 ಗಂಟೆಗೆ ಊರಿಗೆ ಹೋಗ್ಬೇಕು, ಇಲ್ಲ ಸಾಯಂಕಾಲ 5:30-6 ಗಂಟೆಗೆ ಹೋಗ್ಬೇಕು. ಅಷ್ಟಾದ್ರೆ ಕೆಲಸ ಆಗೋದನ್ನ ನಮ್ಗೆ ಯಾವ ಒಪಿನಿಯನ್ ಕೇಳಲಿಲ್ಲ. ನೀವು ಮಾತಾಡ್ಕೊಂಡ್ರೆ ಅದು ನೀವು ಉಂಟು, ನೀವು ವಾಟರ್ ಮ್ಯಾನ್ ಉಂಟು, ಅದ್ರ ಅವಶ್ಯಕತೆ ಸಹಕಾರ ಕೊಟ್ಟು ಬೇಗ ಮುಗಿಸಿ. ಎಲ್ಲಿ ಕೇಳಿದ್ರಿ ಸರ್? ಹೇಳಿಲ್ಲ ಸದಸ್ಯರು ಯಾರು ಹೇಳಿದ್ರಿ? ನಮ್ಮಂತೂ ಕೇಳಿಲ್ಲ ಸರ್. ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳಿದ್ರ? ಸುಮ್ಮನೆ ಅನಾವಶ್ಯಕತೆ ಕೇಳ್ತೀರಿ ಅಷ್ಟೇ. ಅವ್ರನ್ನ ಸಿಬ್ಬಂದಿಗಳು ಸದಸ್ಯರುಗಳು ಸಹಕಾರ ಕೊಟ್ಟರೆ ಉಳಿದಿರ್ತಕ್ಕಂಥ 7-8% ಜಾತಿ ಗಣತಿ ಮುಗಿತದೆ. ನಮ್ಮಲ್ಲಿರ್ತಕ್ಕಂಥ 600 ನೀವೆಲ್ಲ ಸಹಕಾರ ಕೊಟ್ಟರೆ ಬೇಗ ಮುಗಿತಂತೆ. ಒಬ್ಬ ನಿಂತ್ಕೊಂಡು ನಾನೇ ಕೇಳಿದ್ರಿ ಒಪಿನಿಯನ್ ಕೇಳಿಲ್ಲ. ಸುಮ್ಮನೆ ನೀವು ಹೇಳಿದ್ರೆ ಕೇಳಿದ್ರೆ ನಮ್ಮ ಒಪಿನಿಯನ್ ಕೇಳಿಲ್ಲ. ಅದು ಬೇರೆ ವಾಟರ್ ಮ್ಯಾನ್ಗಳು ಬಂದು ಮಾಡ್ತಾರೆ, ಮಾಡಿಸ್ಕೊಳ್ಳಿ, ಮಾಡ್ತಾ ಇದ್ರೆ ನಾವು 3 ಜನ ವಾಟರ್ ಮ್ಯಾನ್ ಕೆಲಸ ಮಾಡ್ಸಕ್ಕಾಗಲ್ವಾ? ಈಗಲೂ ಚಾರ್ಜ್ ಮಾಡ್ತೀನಿ, ನಾಳೆ ಸಾಯಂಕಾಲಕ್ಕೆ ಇಲ್ಲ ನಿಮ್ಗೆ ಕೊಟ್ಟರೆ ಲಿಮಿಟ್ ಅಲ್ಲ, ನೀವು ಆಗಲೇ ಚೆಕ್ ಔಟ್ ಮಾಡಿ ಮಾಡಿಸಿ ಸರ್. ನಿಮ್ಮೂರಲ್ಲೇ ಜಾಸ್ತಿ ಇದೆ ಅವಶ್ಯಕತೆ. ನಮ್ಮ ಒಪಿನಿಯನ್ ಕೇಳಿದ್ರೆ ನಾವ್ಯಾಕೆ ಸರ್ ಮೀಟಿಂಗ್ ಕರೆದಿದ್ರೆ ನೋಟಿಸ್ ಕೊಟ್ಟಿದ್ರೆ ಬಂದಿದ್ದೀವಿ. ಯಾರನ್ನ ಕರ್ಕೊಂಡು ಕ್ಲೀನ್ ಮಾಡಿಸ್ಬೇಕು, ಅದ್ರ ವಿಚಾರ ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗ್ಬೇಕು. ನಮ್ಗೆ ಜನಗಳು ಕ್ಲೀನ್ ಮಾಡ್ತಿದ್ರು ಕ್ಲಿಯರ್ ಆಗಿಲ್ಲ. ಈಗ ತೀರ್ಮಾನ ತಗೊಳ್ಳಲ್ಲ. ನೀವು ಹೇಳ್ತಾ ಇದ್ದೀರಿ ಏನಂತ, ಕೆರೆಗಳನ್ನ ನಾವು ಕ್ಲೀನ್ ಮಾಡ್ಬೇಡಿ, ಒಪ್ಕೊಳ್ಬೇಕಾದ ವಿಚಾರ. ಆದ್ರೆ ಇನ್ನು ಮುಂದೆ ಪ್ರಯೋಜನ ಮಾಡ್ಬೇಕಾದ್ರೆ 1,70,00,000 ಮಾಡ್ಬೇಕಾದ್ರೆ ಏನ್ ಹೇಳಿದ್ರಿ? ಮುಂದೆ ಬರ್ತಕ್ಕಂಥ ಆದಾಯ ನಿರೀಕ್ಷೆ ಮಾಡಿ ಕೆಲಸ ಏನ ಸರ್ ಮುಂದೆ ಬರ್ತಕ್ಕ ಆದಾಯ ನಿರೀಕ್ಷೆ ಮಾಡಿ ಈ ತರ ಖರ್ಚು ಮಾಡ್ಕೊಂಡು ಏನ್ ಸರ್ ನಿರೀಕ್ಷೆ ಮಾಡ್ತೀರಿ? ಮೀಟಿಂಗ್ ಕನಿಷ್ಠ ಪಕ್ಷ ಸ್ವಚ್ಛತೆಗೆ ಕ್ಲೀನಿಂಗ್ ಅಂತ ಹೇಳಿ 2 ಲಕ್ಷ ಖರ್ಚಾಗ್ತದೆ. 1.5 ಲಕ್ಷ ನೀವು ತೆಗೆದು ನೋಡಿ ಸರ್. ನೀವು ಕಳೆದ ಬಾರಿಯಿಂದ ಕೊಟ್ಟರೆ ನೀವು ಯಾವಾಗಿಂದ ಮಾಡಿದ್ರಿ? ನಿಮ್ಗೆ ಆತರ ಅನುಮಾನ ಬಂದ್ರೆ ಒಂದು 4% ಚಾ ತಗೊಂಡು ಆಮೇಲೆ ಉದಾಹರಣೆ ನೀವು ಹೇಳೋದಲ್ಲ. ಈಗ 54,000 ಖರ್ಚು ಮಾಡ್ಬೇಕಾದ್ರೆ ಅದ್ಯಾವ್ದು ಬರ್ಲಿಲ್ಲ. ದುಡ್ಡು ಸಂಪನ್ಮೂಲ ಇದೆಯಾ ಇಲ್ವಾ ಅಂತ ನೋಡ್ಲಿಲ್ಲ. ನೀವ್ ಈಗ ಹೇಳಿದ್ರಲ್ಲ, ನೀವು 1,60,70,00,000 ಮಾಡ್ಬೇಕಾದ್ರೆ ನೀವು ಮುಂದಿನ ಆದಾಯ ಇದು ಮಾಡಿ ಈಗ ಅದನ್ನ ಉಪಯೋಗಿಸೋದು ಅಂತ ಹೇಳಿದ್ರಲ್ಲ, ಅದನ್ನ ನಾನು ಹೇಳ್ತಾ ನಿಮ್ಗೆ. ಅದೇ ಯಾಕೆ ಹೇಳಿದೆ, ನಮ್ಗೆ ಅದೇ ಗೊತ್ತಿಲ್ಲ. ನಮ್ಮ ಕೆರೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡೋ ಮುಂದಕ್ಕೆ ಹೋಗಿ ವಿಷಯ ಅಂದ್ರೆ ಕೆರೆಗಳ ಅಭಿವೃದ್ಧಿ ಬಗ್ಗೆ ಅಲ್ಲ, ಜಂಗಲ್ ಜಾಸ್ತಿ ಬೆಳೆದ್ರೆ ಜನರಿಗೆ ತೊಂದರೆ ಆಗ್ತದೆ, ಹೋಗೋಬರ ಆಕ್ಸಿಡೆಂಟ್ ಗಳಾಗ್ತದೆ. ಮಾಡ್ಬೇಕಾದ್ರೆ ಅದಕ್ಕೆ ಯಾವ ಇದನ್ನ ಮಾಡ್ಬೇಕು ಅನ್ನೋದಕ್ಕೆ ನಾನು ಅದಕ್ಕೆ ಸಜೆಷನ್ ಕೊಟ್ಟೆ ಸರ್. ಏನು ಮೀನು ಹರಾಜು ದುಡ್ಡು ಬಂದಿದೆ, ಅದು ಎಷ್ಟಾಗುತ್ತೆ ಅಷ್ಟು ಮಾಡುವ ಅಂತ ಹೇಳಿದೆ. ಹೇಳಿದೆ ಮಾಡಿ ಕೆಲಸ ಈಗ ನೀವು ಯಾವ್ದೊಂದು ಯೋಚನೆ ಮಾಡದಂತೆ ಖರ್ಚು ಮಾಡಿದ್ಮೇಲೆ ಇವಾಗ ಯೋಚನೆ ಮಾಡ್ತೀರಾ ಕೊನೆಗಾಲಕ್ಕ? ಇವೆಲ್ಲ ನೀವು ಕೇಳ್ಕೊಂಡ್ ಮಾಡಿದ್ರಿ ಸರ್ ಮೀಟಿಂಗ್ ಅಲ್ಲಿ. ನೀವು ಪ್ರಯೋಜನ ಮಾಡಿಲ್ವಾ? ಪ್ರಯೋಜನ ಮಾಡೋದು ಪೇಮೆಂಟ್ ಮಾಡಬಾರ್ದಾ? ಕ್ರಿಯಾತ್ಮಕ ಪೇಮೆಂಟ್ ಎಲ್ಲಿದೆ ಸರ್? ಅಲ್ಲಿ ಕ್ರಿಯಾತ್ಮಕ ಪೇಮೆಂಟ್ ಎಲ್ಲಿದೆ ಸರ್? ಅಲ್ಲಿ ಕ್ರಿಯಾತ್ಮಕ ಪೇಮೆಂಟ್ ಯಾವ್ದು ಹೇಳಿ ತೋರಿಸಿ. ಉದಾಹರಣೆ ಸ್ಟ್ರೀಟ್ ಲೈಟ್ ಯಾವ್ದು ನಮ್ಮ ಶಿವಣ್ಣವ್ರಿಗೆ ಕೊಡ್ತಿದ್ದಲ್ಲ, ನಂಜೇಗೌಡರದು ಪ್ರಯೋಜನ ಅಪ್ರೂವಾಗಿಲ್ವಾ? ಹೇಳ್ಬಿಡಿ ಸರ್, ಅದೊಂದು ಉದಾಹರಣೆ ಕೊಡು. ಆಮೇಲೆ ನೌಕರರಿಗೆ ಸಂಬಳ ಕೊಡ್ಬೇಕು, ಪ್ರಯೋಜನ ಮಾಡಿಲ್ವಾ?
ಅದ್ರ ಪ್ರಯೋಜನ ಇರುತ್ತೆ ಸರಿ ಸರ್, ಅವ್ 2-3 ಗುಟ್ ಮೇಲೆ ಹೇಳಿ ಸರ್. ಸ್ವಚ್ಛತೆಗಾಗಿ ಅಲ್ಲಿ ಹೇಳಿದ್ರಲ್ಲ, ಸ್ವಚ್ಛತೆ ವಿಚಾರ ಹೇಳಿ ಸರ್. ಸ್ವಚ್ಛತೆ ವಿಚಾರ ನೀವೇ ಹೇಳಿದ್ದು. ಅದಕ್ಕೂ ಅರ್ಧಂತೆ ಖರ್ಚು ಮಾಡ್ತಾ ಇದ್ವಿ. ಯಾವ್ದ್ರಲ್ಲಿ? ಈ ಪ್ರಯೋಜನ 54 ಲಕ್ಷ ಖರ್ಚು ಮಾಡೋದ್ರಲ್ಲ, ನಾವು ಸ್ವಚ್ಛತೆಗಾಗಿ ಅಂತಾನೆ ನಾವು 4 ಲಕ್ಷ ಒಂದು ವರ್ಷದ ಪ್ರಯೋಜನ ಮಾಡ್ಕೊಂಡಿದ್ದೀವಿ ಮೊನ್ನೆ ಇದರಲ್ಲಿ. ಅದು ಹೇಳ್ಬೋದಲ್ಲ, ಈಗ 4 ಲಕ್ಷ ಹೋದ್ಸಲಿ ಇದೆ ಸರ್, ಅದ್ರಲ್ಲಿ 56 ಸಾವಿರ ಖರ್ಚು ಮಾಡಿದ್ದೀವಿ. ಅಲ್ಲ, ಜೊತೆಗೆ ನೀವು ಇನ್ನೊಂದು ಇದೆ. ಹೇಳ್ಬೇಕಾಗಿರೋದು ಇನ್ನೊಂದು ಇದೆ. ನೀವ್ ಹೇಳಿದ್ರಲ್ಲ, ಕೆರೆಗೆ ಒಂದು ಮಾತ್ರ ಹೇಳಿದ್ರಿ, ಇಲ್ಲಿ ಹೇಳಿದ್ರೆ 4 ಲಕ್ಷ. ಮೀಟಿಂಗ್ ಅಲ್ಲಿ ಇದು 4 ಲಕ್ಷ ಎಲ್ಲಿ ಹೇಳಿದ್ರಿ ನೀವು? ಯಾವ್ದನ್ನ? ಈ 4 ಲಕ್ಷನ 4 ಲಕ್ಷ ಸ್ವಚ್ಛತೆಗೆ ಇಟ್ಕೊಂಡಿದೀವಿ ಸರ್ ಅಂದ್ರಲ್ಲ, ಅದನ್ನು ಸೇರ್ಸಿ ಹೇಳ್ಬೇಕಾಗಿ. ಬೀದಿ ದೀಪಕ್ಕೆ ಇಟ್ಕೊಂಡಿಲ್ವಾ, ಸ್ವಚ್ಛತೆಗೆ ಇಟ್ಕೊಂಡಿಲ್ವಾ? ಇಟ್ಕೊಂಡಿದೀವಿ ಸರ್. ಸಂಪನ್ಮೂಲ ಹೆಚ್ಚಿದೆಯಲ್ಲ, ಮಾಡಿ ಹಂಗಾರೆ. ಈಗ ನಿಮ್ಮಲ್ಲೇ ಬಂದಲ್ಲ, ಹೆಚ್ಚಾಗಿದೆ ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಹೇಳಿ. ನೀವು ಮಾಡೋರಲ್ಲ, ಯಾವ ಪ್ರಯೋಜನ ಇಟ್ಟಿನ ಅಂತ ಉತ್ತರ ಕೊಡ್ತಾ ಇರೋದು ಅಷ್ಟೇ. ನಾನು ಬೇರೆ ಇದಕ್ಕೆ ಹೋಗ್ತಾ ಸರಿ ಸರ್, ಸ್ವಚ್ಛತೆ ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವಾ ಸರ್? ಅದಕ್ಕೆ ನಿಮ್ಮ ಹತ್ರ ಪ್ರಾಯೋಜನ ಮಾಡ್ಕೊಳ್ಳಿ ಸರ್. ಆಯಾ ತಿಂಗಳು ವಸೂಲಾಗ ಅಷ್ಟಕ್ಕೆ ತಿಂಗಳು ಖರ್ಚು ಮಾಡ್ಕೊಂಡು ಹೋಗ್ತೀವಿ.